ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಅವರು ಮಾತಾಡಿದ್ದಾರೆ. ಇರಾನ್ ದಾಳಿ ವಿಚಾರ ವೋಟ್ ಬ್ಯಾಂಕ್ ರಾಜಕೀಯ ಅಗತ್ಯವಿಲ್ಲ ಇರಾನ್ ದಾಳಿ ವಿಚಾರದಲ್ಲಿ ಅಂತ ಹೇಳಿದ್ದಾರೆ. ಇರಾನ್ ದಾಳಿ ವಿಚಾರದಲ್ಲಿ ವೋಟ್ ಬ್ಯಾಂಕ್ ರಾಜಕೀಯವನ್ನ ಮಾಡುವಂತಹ ಅಗತ್ಯವಿಲ್ಲ ಅಂತ ವಿಪಕ್ಷಗಳ ಆರೋಪಕ್ಕೆ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ದೇಶದ ಹಿತಾಸಕ್ತಿ ಪರಿಗಣಿಸಿ ವಿದೇಶಾಂಗ ನೀತಿ ಏನಿದೆ ಆ ವಿದೇಶಾಂಗ ನೀತಿಯ ಒಂದು ಪರಮೋಚ್ಚ ಆದ್ಯತೆಯನ್ನ ಪಾಲಿಸಬೇಕಾದಂಥ ಕರ್ತವ್ಯ ನಮ್ಮದು ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೊಲ್ಲಿಯಲ್ಲಿ ಸಂಕಷ್ಟಕ್ಕೀಡಾದವರನ್ನ ಸುರಕ್ಷಿತವಾಗಿ ಕರೆತರ್ತೇವೆ, ವಿದೇಶಾಂಗ ಸಚಿವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀವಿ, ಎಲ್ಲರನ್ನು ಸುರಕ್ಷಿತವಾಗಿ ಕರೆತರುವಂತಹ ಪ್ರಾಮಾಣಿಕ ಪ್ರಯತ್ನಗಳು ತ್ವರಿತಗತಿಯಲ್ಲಿ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಾರೆ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಮೂರು ರಾಷ್ಟ್ರಗಳು, ಅದರಲ್ಲೂ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿ ಇರಾನ್ ಮೇಲೆ ಯುದ್ಧವನ್ನು ತೀವ್ರಗೊಳಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ನೋಡೋಣ. ಪ್ರಹ್ಲಾದ್ ಜೋಶಿ ಅವರು ದೇಶದ ಹಿತಾಸಕ್ತಿಯನ್ನು ಪರಿಗಣಿಸಿ ವಿದೇಶಾಂಗ ನೀತಿ ಏನಿದೆ ಅದನ್ನು ಅರಿತುಕೊಂಡು ಮಾತಾಡಬೇಕು ವಿಪಕ್ಷದವರು ಅಂತ. ಯಾಕಂದರೆ ಸೋನಿಯಾ ಗಾಂಧಿ ಅವರಿರಬಹುದು ಅಥವಾ ರಾಹುಲ್ ಗಾಂಧಿ ಅವರಿರಬಹುದು, ಒಂದು ಕಡೆ ಖಮೇನಿ ಹತ್ಯೆಯಾದ ನಂತರದಲ್ಲಿ ಅದನ್ನು ಅಮೆರಿಕ ಮತ್ತು ಇಸ್ರೇಲ್ನ ನಡೆಯನ್ನು ಖಂಡಿಸುವಂಥ ಒಂದು ಪ್ರಾಮಾಣಿಕ ಅಥವಾ ಒಂದು ಕನಿಷ್ಠ ಪ್ರಯತ್ನವನ್ನು ಪ್ರಧಾನಿಯವರು ಮಾಡಲಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಸಿಕ್ಕಿದ ನಂತರ ಅಥವಾ ಸ್ಟೇಟ್ಮೆಂಟ್ ಹೊರಬಂದ ನಂತರದಲ್ಲಿ, ಆ ಸ್ಟೇಟ್ಮೆಂಟ್ ಹೊರಬಿದ್ದ ನಂತರದಲ್ಲಿ ವಿಪಕ್ಷಗಳಿಗೆ ತಿರುಗೇಟನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಮಾತಾಡ್ತಾ ಇದ್ರು, ನಮಗೂ ಒಂದು ವಿದೇಶಾಂಗ ನೀತಿ ಅಂತ ಇದೆ, ಅದನ್ನು ಅರಿತುಕೊಳ್ಳಬೇಕು ವಿಪಕ್ಷದವರು ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.